ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಖುಷಿಮಾಗೆ ರೆಡಿ ಮಾಡಿಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ರೆಡಿ ಆಗಿದ್ದೀನಿ. ಇವಾಗ ಸ್ಕೂಲ್ ಇಲ್ಲ, ಬರೀ ಡೇ ಕೇರ್ ಅಂತ ಹೇಳ್ತಾ ಇರ್ತೀನಿ ನಿಮಗೆ ಪ್ರತಿಯೊಂದು ಟೈಮ್ ವ್ಲಾಗ್ ಆಗ್ತಾಗಲಿಲ್ಲ. ಇವತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬೇರೆ ಇತ್ತು. ಇವಾಗ ಮೇಡಮ್ ಅವರು ಓದಿದ್ದಾರೆ, ಲಾಸ್ಟಿಗೆ ಏನೇನು ಬರೆದಿದ್ದಾರೆ ಎಕ್ಸಾಮಲ್ಲಿ, ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ನಿಜ ಹೇಳ್ಬೇಕಂತಂದರೆ ನನ್ನ ಖುಷಿಮಾಗೆ ಅಷ್ಟೊಂದೇನು ಈ ವರ್ಷ ನಾನು ಅಂದರೆ ಓದಲೇಬೇಕು ಅವಳು, ಹಾಗೆ ಹೀಗೆ ABCD ಕಲಿಬೇಕು, ಬರೀಬೇಕು, ನನ್ನ ಮಗಳು ಫಸ್ಟ್ ಬರಬೇಕು, ಅದರಲ್ಲಿ ಯಾವತ್ತೂ ಅಂದ್ಕೊಂಡಿದ್ದಲ್ವೇ ಅಲ್ಲ. ಇದೆಲ್ಲ ಅವಳಿಗೆ ಸುಮ್ಮನೆ ನಾರ್ಮಲಾಗಿ ಏನು ಗೊತ್ತಾಯ್ತು, ಕಾಲದಲ್ಲಿ ತುಂಬಾ ಫೋರ್ಸಾಗಿ ಅವಳಿಗೆ ಓದಿಸೋದಕ್ಕೂ ಆಗೋದಿಲ್ಲ. ಸೊ ಪ್ರೀ ನರ್ಸರಿ ಅಂದರೆ ಸ್ವಲ್ಪ ಆಟ ಆಡ್ಕೊಂಡು ಆರಾಮಾಗಿ ಅವಳು ಎಷ್ಟು ಕಲಿತಾಳೋ ಅಷ್ಟು ಕಲೀಲಿ ಅಂತ ಹೇಳ್ಬಿಟ್ಟು ನಾನು ಸ್ಕೂಲಿಗೆ ಸೇರಿಸಿದ್ದು. ಬೇಡ ಬರೀ ಹೋಗು ನೀನು, ಬರೀ ಹಾಂ ಚಾಕ್ಲೇಟ್ ಕೊಡು, ಹೋಗಮ್ಮ. ಕೇಳಿಸ್ತಿದ್ಯಾ ಅವಳಿಗೆ? ಇವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ ಖುಷಿಗೆ. ಸೊ ಇಲ್ಲಿಗೆ ಹೊರಟಿದ್ವಿ, ಸ್ಕೂಲ್ ಹತ್ರ ಓಡಾಬಲ್ಲಿ. ಸೊ ವೆಯ್ಟ್ ಮಾಡ್ತಾವೆ. ಲೆಟ್ಸ್ ಗೋ. ಈ ಕಡೆ ಇದೆ ಅಮ್ಮ ಗಾಡಿ, ಬಾ. ಸೊ ಆಫೀಸ್ಗೆ ಹೋಗಿದ್ರು. ಅವ್ರು ಹೇಳಿದ್ರು, ನಿಖಿತಾ ನಾನು ಆಫೀಸಿಂದ ಹೀಗೆ ಬರ್ತೀನಿ, ಒಂದೆರಡು ಅವರ್ ಆಫೀಸಲ್ಲಿ ಕೆಲಸ ಐತೆ, ಅದು ಮುಗಿಸ್ಕೊಂಡು ನಾನು ಡೈರೆಕ್ಟ್ ಸ್ಕೂಲ್ ಹತ್ರ ಬರ್ತೀನಿ, ನೀನು ಹೀಗೆ ಖುಷಿಮ ಕರ್ಕೊಂಡು ಬಾ ಅಂತ ಹೇಳಿದರು. ಅವ್ರು ಬಂದಾಗಲೇ ವೆಯ್ಟ್ ಮಾಡ್ತಾಯಿದ್ರು. ನಾನು ಕರ್ಕೊಂಡು ಪಡ್ಪಡ ಅಂತ ಬಂದೆ. ಬರ್ತಿದ್ದಂಗೆ ನೋಡ್ಬಿಟ್ಲಪ್ಪ ಅವ್ರ ಅಪ್ಪನ. ನೋಡ್ತಿದ್ದಂಗೆ ಅಲ್ಲಿವರೆಗೂ ಇಷ್ಟು ಆ್ಯಕ್ಟಿವ್ ಆಗಿ ಬಂದು ಚೆನ್ನಾಗಿ ಅಲ್ಲಿ ನೋಡ್ತಿದ್ದಂಗೆ ಪ್ಯಾ ಅಂತ ಶುರು ಮಾಡ್ಕೊಬಿಟ್ಲು. ನನಗೆ ಆ ಟೈಮ್ನಲ್ಲಿ ಎಷ್ಟು ಕೋಪ ಬಂದ್ಬಿಡುತ್ತೆ ಅಂದರೆ ತೆಗೆದು ಪಟ ಅಂತ ಹೊಡೆದಾಕ್ಬಿಡೋಣ ಅನಿಸ್ಬಿಡುತ್ತೆ. ಅಂದರೆ ಎಷ್ಟು ಬೆಳಗ್ಗೆ ಅಂತ ತಿನ್ಸ್ಕೊಂಡು ಸ್ನಾನ ಮಾಡಿಸಿ ರೆಡಿ ಮಾಡಿ ಎಲ್ಲ ಕರ್ಕೊಂಬಂದಿರ್ತೀನಿ. ಅವ್ರ ಅಪ್ಪನ ನೋಡ್ತಿದ್ದಂಗೆ ಯಪ್ಪ ಅಂದಿದ ತಕ್ಷಣವೇ ನನಗೆ ಕೋಪ ಬಂದ್ಬಿಡ್ತದೆ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಒಳಗಡೆ ನೈಸ್ ಹೊಡ್ಕೊಂಡು ಕರ್ಕೊಬಂದರು. ಇನ್ನು ಇವರು ಮಿಸ್ ಬಂದ್ಬಿಟ್ಟು ನೀತು ಮಿಸ್, ಅವಳಿಗೆ ಕ್ಲಾಸ್ ಟೀಚರ್ ಬಂತು ನೀತು ಅಂದ್ಬಿಟ್ಟು, ಹಾಗೆ ಶ್ರುತಿ ಅಂತ ಹೇಳಿಬಿಟ್ಟು ಇಬ್ಬರು ಇವಾಗ ಎಲ್ಲ ಅವಳದು ಎಲ್ಲ ಏನೇನು ಎಕ್ಸಾಮ್ ಮಾಡಿದ್ದಾಳೆ ಅದೆಲ್ಲ ತೋರಿಸ್ತಾಯಿದ್ರು. ಸೊ ಇನ್ನು ನೀತು ಅನ್ನೋರು ಬಂದು ನಮ್ಮ ಮನೆ ಎದುರುಗಡೆನೇ ಇರೋದು, ಹೊಸ ಮನೆ ಕಟ್ಟಿಸ್ತಾ ಇದ್ದೀವಲ್ಲ ಎದುರುಗಡೆನೇ, ಅಂದರೆ ನಮ್ಮ ನೇಬರ್ ಅಂತಲೇ ಹೇಳ್ಬೋದು. ಖುಷಿ ಅಷ್ಟೇ ಹೋದಾಗಲೆಲ್ಲ ಹಾಯ್ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿರ್ತಾಳೆ ಸ್ಕೂಲ್ ಹತ್ರ. ಅಂದರೆ ಸ್ಕೂಲಿಂದ ಇವಾಗ ನಾವು ಹೊಸ ಮನೆ ಹತ್ರ ಎಲ್ಲ ಹೋದಾಗೆಲ್ಲ ಖುಷಿ ಬಿಟ್ಟು ಶಾಪ್ಗೆ ಹೋಗಿ ವೀಡಿಯೋ ಮಾಡಿ ನೆಕ್ಸ್ಟು ಸಲ ತೊಗೊಂಡು ಬರ್ತಾಯಿದ್ದೀನಿ. ಅವಳೇನೇನು ಮಾಡಿದ್ಲು ಅದೆಲ್ಲ ಕೊಟ್ಟಿದ್ದಾರೆ, ಅಸೈನ್ಮೆಂಟ್ಸಿಂದೆಲ್ಲ ಬುಕ್ಸು. ಯಾಕೆ ಅದು ಸ್ವಲ್ಪ ಮುಖ ಡಲ್ಲಾಗಿರೋ ಥರ ಫೀಲ್ ಆಗ್ತೈತೆ. ಮತ್ತು ಸ್ವಲ್ಪ ತಲೆ ಹುಳ ಬಿಟ್ಕೊಂಡಿದ್ದೆ ನೈಟೆಲ್ಲ, ಅದಕ್ಕೋಸ್ಕರ ಅನಿಸುತ್ತೆ, ನಿಮಗೆ ಗೊತ್ತಿಲ್ಲ. ಓಕೆ ಬನ್ನಿ, ಇವಾಗ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ನನಗೆ ಇವತ್ತು ತುಂಬಾ ಮುಖ ಎಲ್ಲ ಒಂಥರ ಸ್ವೆಲ್ಲಾದಂಗೆ ಆಗ್ಬಿಟ್ಟಿತ್ತು, ಮತ್ತು ಬ್ಲಾಗ್ ಕೂಡ ಮಾಡೋಕ್ಕಾಗ್ತಾರಲ್ಲ, ಅದರಿಂದ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಂಟೀರಿಯರ್ ಲಾಸ್ಟ್ ಒಂದು ಬ್ಲಾಗಲ್ಲಿ ಹೋಗ್ಬಿಟ್ಟು ಬಂದಿದ್ವಲ್ಲ, ಸೊ ಇವಾಗ ಇಂಟೀರಿಯರ್ಗೆ ಡಿಸೈನ್ ಮಾಡಿ ತೋರಿಸ್ತೀವಿ ಬನ್ನಿ ಅಂತ ಕರೆದಿದ್ದಾರೆ. ಸೊ ನೋಡೋಣ, ಹಾಗೆ ನಿಮಗೂ ಅದು ಇಂಟೀರಿಯರ್ ಡಿಸೈನ್ ಏನಿತ್ತು ಅಂತ ನೋಡೋಣ. ನನಗೆ ಆ ಡಿಸೈನ್ ಏನಾದ್ರು ಓಕೆ ಅಂತ ಅನಿಸಿದ್ರೆ ಅಲ್ಲೇ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ನಾವು ಒಂದು 3 ಜನರ ಹತ್ರ ಕೊಟೇಶನ್ ತೊಗೊಂಡಿದ್ದೀವಿ. ಇವ್ರು ಕೊಟ್ಟಿರೋ ಕೆಲವೊಂದು ಕೊಟೇಶನ್ ಅವ್ರು ಕೊಟ್ಟಿಲ್ಲ, ಅವ್ರು ಕೊಟ್ಟಿರೋದು ಇವ್ರು ಕೊಟ್ಟಿಲ್ಲ, ಇನ್ನೊಬ್ರು ಅದು ಇನ್ನೂ ಕೆಲವೊಂದು ಇವ್ರು ಕೊಟ್ಟಿರೋದು ಅವ್ರು ಇನ್ನೊಬ್ರು ಕೆಲವು ಕೊಟ್ಟೇ ಇಲ್ಲ. ಸೊ ಎಲ್ಲ ಚೇಂಜಸ್ ಇದೆ. ಸೊ ಅದರಿಂದ ಹೋಗಿ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಹೊರಡ್ತಾ ಇದ್ವಿ. ಇವಾಗ ಹೊರಡೋಣ. ಶಾಪ್ ಹತ್ರ, ಮನೆ ಹತ್ರ ಹೋಗ್ಬೇಕು, ಸ್ವಲ್ಪ ಮನೆ ಹತ್ರ ಹೋಗಿ ಆಮೇಲೆ ಶಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು, ನಾವು 2:15 ಅಪಾಯಿಂಟ್ಮೆಂಟ್ ಇರೋದು, ಕ್ಯಾಬ್ ಮಾಡ್ಕೊಂಡು ಅಲ್ಲಿಂದ ನಾವು ಇದಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿರೋದು. ಸೊ ಇಂಟೀರಿಯರ್ ಡಿಸೈನ್ ಅದೇನಿದೆ ಅಲ್ಲಿಗೆ ಅಂತೇಳಿ. ಸೊ ಹಾಗೆ ಬ್ಲಾಗ್ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನಿರುತ್ತೆ ಅನ್ನೋದು ಬ್ಲಾಗ್ ಶುರು ಮಾಡ್ತೀನಿ. ಸೊ ಬನ್ನಿ ಹೊರಡುವ, ಲೆಟ್ಸ್ ಗೋ. ಜಾಸ್ತಿ ಮಾತುಬೇಡ. ಪರಿಯಲ್ಲಿ ಪರಿ ಗೊತ್ತಿಲ್ಲ. 2:15 ಕರೆಕ್ಟಾಗಿ ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಸೊ ನಾನು ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟಿದ್ದೆ. ಅವ್ರು ಊಟ ಮಾಡ್ಕೊಂಡು ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ಹೆಬ್ಬಾಳಿಂದ ಅವ್ರಿಗೆ ಹತ್ರ ಆಗುತ್ತಲ್ಲ, ನಾವಿಂದ ಕ್ಯಾಬಲ್ಲಿ ಹೋಗೋಣ, ಕ್ಯಾಬಲ್ಲಿ ಬಂದುಬಿಡಿ, ನಾನು ಕಾರ್ ತೊಗೊಂಡು ಹೋಗಿದ್ದೀನಿ,
ನೀವು ಅದೇ ಹೇಳ್ದಂಗೆ ಗಾಡಿ ಏನು ಬರಬೇಡಿ ಅಂತ ಹೇಳಿದ್ರಲ್ಲ, ನಾವು ಒಂದು ಸರಿ ಮನೆ ಹತ್ರ ಹೊಸ ಮನೆ ಹತ್ರ ಏನು ವರ್ಕ್ ಮಾಡ್ತಾಯಿದ್ದಾರೆ ನೋಡಿಕೊಂಡು ಬಾ ಅಂತ ಹೇಳಿದ್ರು. ಸೊ ಅದರಿಂದ ಮನೆ ಹತ್ರ ಬಂದು ನೋಡಿದ್ರೆ ಆ ಟೈಮ್ಗೆ ಯಾರೂ ಇಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಅಯ್ಯೋ ಏನು ವರ್ಕೇ ಮಾಡ್ತಾಯಿಲ್ವಲ್ಲ ಇವರು, ಏನಪ್ಪ ಮಾಡ್ತಾರೆ, ಏನು ಕತೆನೋ ಇವರು ಅಂತ ಅಂದ್ಕೊಂಡು ಬಂದೆ. ಆಮೇಲೆ ನಾನು ಸೋಮ್ಗೆ ಹೋಗಿ ಹೇಳ್ತಾಯಿದ್ದೆ, ಏನು ಯಾರೂ ಇರಲೇ ಇಲ್ಲ ಅಂತ ಹೇಳಿ. ನಾನು ಹೋದಾಗಲೇ 1:30 ಆಗಿತ್ತು. 1:30 ಅಂದಾಗ ಎಲ್ಲ ಊಟಕ್ಕೆ ಹೋಗಿದ್ದಾರೆ. 1 ಗಂಟೆಯಿಂದ 2 ಗಂಟೆವರೆಗೂ ಊಟಕ್ಕೆ ಹೋಗಿರ್ತಾರೆ. ಅಂದರೆ ಹಿಂದಗಡೆ ಶೆಡ್ ಕಟ್ಕೊಂಡಿದ್ದಾರಲ್ಲ ಅಲ್ಲೇ ಊಟ ಮಾಡ್ತಾಯಿರ್ತಾರೆ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಲಿಲ್ಲ. ಸಡನ್ನಾಗಿ ಒಂಥರ ನನಗೆ ಎಲ್ಲರೂ ಹೊರಗಡೆ ಈ ಬಿಸಿಲ ಟೈಮಲ್ಲಿ ಹೋಗಬೇಕು ಅಂತಂದರೆ ಒಂಥರ ಗಾಬರಿ ಥರ ಫೀಲ್ ಆಗ್ತಾಯಿರುತ್ತೆ. ಮತ್ತು ಶಾಪ್ ಹತ್ರ ಹೋದೆ. ಶಾಪ್ ಹತ್ರ ಹೋಗಿ ಏನಿದೆ ಏನಿರುತ್ತಲ್ಲ ಅಂತ ನೋಡಿಕೊಂಡು ಆಮೇಲೆ ಮತ್ತೆ ರಕ್ಷಿತ್ ಕ್ಯಾಬ್ ಮಾಡ್ದೆ. ಕ್ಯಾಬಲ್ಲೇ ಹೋಗೋಣ ಅಮ್ಮ ಸುಮ್ಮನೆ. ನನಗೆ ಏನಂದರೆ ನಿಜ ಹೇಳ್ತೀನಿ, ನನಗೆ ನಮ್ಮ ಕಾರ್ ಬಿಟ್ಟು ಇನ್ಯಾವ ಕಾರ್ ಹತ್ತೋದಕ್ಕೂ ಇಷ್ಟ ಆಗೋದಿಲ್ಲ. ಸೊ ಅಂದರೆ ಅದರಲ್ಲಿ ಎಸ್ಪೆಷಲಿ ಈ ಥರ ಕ್ಯಾಬೆಲ್ಲ ಹತ್ತೋದಕ್ಕೆ ಇಷ್ಟನೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಕಾರ್ ಅಂದ್ರೇ ಆಗೋದಿಲ್ಲ, ಫಸ್ಟಿಂದನೂ ವಾಮಿಟ್ ಬಂದಂಗೆ ಆಗುತ್ತೆ. ಅದಕ್ಕೆ ನಾವು ಅಷ್ಟೊಂದು ದಿನ ಕಾರ್ ತೊಗೊಳ್ದಲ್ಲಿದ್ವಿ. ಆಮೇಲೆ ನಮಗೆ ನಮ್ಮ ಕಾರ್ ವ್ಯಾಗ್ನರ್ ತಗೊಂಡ್ಮೇಲೆ ನನಗೆ ಕಂಫರ್ಟಬಲ್ ಫೀಲ್ ಆಗಿದೆ. ಯಾಕೆಂದರೆ ವ್ಯಾಗ್ನರ್ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ, ಹೈಟಾಗಿ ಬರುತ್ತಲ್ಲ, ನನಗೆ ಅದರಿಂದ ನಮ್ಮ ಕಾರ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಮತ್ತು ಡ್ರೈವಿಂಗ್ ಯಾರು ಡ್ರೈವಿಂಗ್ ಮಾಡ್ತಾರೋ ಅವ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ನಾವು ಹಿಂದೆ ಯಾರು ಕೂತ್ಕೊಂಡಿರ್ತೀವಲ್ಲ ಅವರು ಎಷ್ಟು ಸೇಫಾಗಿರ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಂಗೆ ಡ್ರೈವಿಂಗ್ ಮಾಡೋದು ತುಂಬಾ ಇಷ್ಟ. ಒಂಚೂರು ವಾಮಿಟ್ ಅಂತ ಅನ್ಸಲ್ಲ, ಒಂಚೂರು ಭಯ ಅಂತ ಅನ್ಸಲ್ಲ ನನಗೆ. ನಮ್ಮ ಭುವನ್ ಮತ್ತು ನನ್ನ ಇಬ್ಬರು ಡ್ರೈವರ್ಸ್ ಆಗಿ ಏನು ಡ್ರೈವ್ ಮಾಡ್ತಾಯಿರ್ತಾರೆ, ಅಲ್ಲಿ ನಾನು ಕಾನ್ಫಿಡೆಂಟಾಗಿ ಕುತ್ಕೊತೀನಿ. ಹಾಗೆ ಆರಾಮಾಗಿ ನಿದ್ದೆನೂ ಕೂಡ ಮಾಡ್ತೀನಿ. ನನಗೆ ಒಂಥರ ಇಷ್ಟ. ಸೊ ಇನ್ನು ಬಂದ್ವಿ. ಇವಾಗ ಬರ್ತಿದ್ದಂಗೆ ಒಂದು ಗ್ಲಾಸ್ ಕಾಫಿ ಕೊಟ್ಟರು. ರಕ್ಷಿತಿಗೆ ಬರೋ ಹೊಟ್ಟೆ ಹಸ್ವಾಗ್ತಾಯಿದೆ ಕಣಮ್ಮ ನನಗೆ ಅಂತಿದ್ದ ಪಾಪ. ಅದಕ್ಕೆ ಸರಿ ಅಂದ್ಬಿಟ್ಟು ನನಗೂ ಅಲ್ಲಿಂದ ಬರ್ತಿದ್ದಂಗೆ ತಲೆ ಆ್ಯಕ್ಚುಲಿ ಬಿಸಿಲು ಆದರೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಇಬ್ರಿಗೂ ಕಾಫಿ ತರಿಸ್ಕೊಂಡ್ವಿ. ಸೋಮ್ನಾಗ ಏನು ಬೇಡ, ನಾನು ಊಟ ಮಾಡಿ ಅಂತ ಹೇಳಿದ್ರು. ಬಂದರು ಯಜಮಾನ್ರು. ನಾವು ಆದರೂ ಹೊಟ್ಟೆ ಹಸ್ತಾಯಿದೆ, ನನ್ನ ಮಗ ಬಿರಿಯಾನಿ ತಿನ್ಬೇಕು ಕಣಮ್ಮ ಅಂದ. ಅದಕ್ಕೆ ಟೈಮ್ ಆಗ್ಬಿಡತ್ತಪ್ಪ, 2:30ಗೆ ಏನು ಮೀಟಿಂಗ್ ಇದೆ ಅಂದ್ಬಿಟ್ಟು ಕಾಫಿ ಕುಡಿಸ್ತಾ ಇದ್ದೀನಿ. ಯಜಮಾನ್ರು ಅಚ್ಚುಕಟ್ಟು ಊಟ ಮಾಡ್ಕೊಬಂದವ್ರೆ, ನಾವಿನ್ನು ಊಟ ಮಾಡ್ಕೊಬಂದಿಲ್ಲ. ಏನು ಊಟ ಮಾಡೋದು ಅದೇನು ಗೊತ್ತಾ, 11 ಗಂಟೆ ತಿಂದಾಗ ತಿಂಡಿ, ಮತ್ತೆ ಇವಾಗ 1:30ಗೆ ತಿಂಡಿ ಅಂದರೆ ಆಗಲ್ಲ. ಇಲ್ಲಿ ಬಂದಮೇಲೆ ತಿನ್ಬೇಕಂತ ಅನಿಸ್ತದೆ. ಲಾಸ್ಟ್ ಟೈಮು ನಾವು ಬಂದಿದ್ವಿ, ನಾನು ಕೊಡಿ ಇಂಟೀರಿಯರ್ ಇಷ್ಟು ಬೇಗ ಡಿಸೈನ್ ಮಾಡ್ಬಿಟ್ರೆ, ನಾವೇನು ಫೈನಲ್ಲೇ ಮಾಡಿಲ್ವಲ್ಲ. ಆದರೆ ಇವರು ಬನ್ನಿ ಒಂದ್ಸರಿ ಡಿಸೈನ್ ನೋಡಿ, ನಾವು ಪ್ಲ್ಯಾನ್ ಮಾಡಿದ್ದೀವಿ ಹೇಗಿದೆ ಏನು ಎತ್ತ ಅಂತ, ಬನ್ನಿ ನೋಡಿ ಅಂತ ಹೇಳಿದ್ರಲ್ಲ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಬರೀ ಈ ಥರ ಬರುತ್ತೆ, ಈ ಥರ ಬರೀ ವಾರ್ಡ್ರೋಬ್ ಬಾಕ್ಸ್ಗಳು ತೋರಿಸ್ತಾ ಇದ್ದಾರೆ. ಅಯ್ಯೋ ನಾನು ಅಂದ್ಕೊಂಡು ಇವ್ರು ಇದೇನಪ್ಪ ಇದು ರೆಡಿ ಮಾಡಿದ್ದೀವಿ ಬನ್ನಿ ಅಂತ ಹೇಳಿದ್ರು. ಮತ್ತು ಕೊಟೇಶನ್ ಕೂಡ ಕೊಟ್ಟಿದ್ದರು. ಕೊಟೇಶನಲ್ಲಿ ನನಗೆ ಸ್ವಲ್ಪ ಅದು ಏನು ಅಷ್ಟು ಇಷ್ಟ ಆಗಲಿಲ್ಲ. ಕೆಲವೊಂದು ಅವ್ರು ಇನ್ನೂ ಕೊಟ್ಟೇ ಇರಲಿಲ್ಲ, ಎಷ್ಟೊಂದು ದೇವ್ರ ಮನೆ ಇನ್ಕ್ಲೂಡ್ ಮಾಡಿಲ್ಲ. ಸೊ ಬೇರೆಯವರೆಲ್ಲ ನಮಗೆ ಬೇರೆ ಪ್ರೈಸ್ ಕೊಟ್ಟಿದ್ದಾರೆ, ಇವ್ರು ನೋಡಿದ್ರೆ ಕಡಿಮೆ ಕೊಟ್ಟಿದ್ದಾರೆ. ಇವ್ರು ಕಡಿಮೆ ಕೊಟ್ಟಿರೋದು, ಬೇರೆಯವ್ರು ಜಾಸ್ತಿ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಆಗಿತ್ತು. ಆದರೆ ಇದೊಂದು ರೂಮ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಆದರೆ ಸ್ಟುಡಿಯೋ ರೂಮ್ ಇದು ಒಂಥರ ಚೆನ್ನಾಗಿತ್ತು. ನನಗೆ ಇದು ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ರೂಮಲ್ಲಿ ಈ ಥರ ಮಾಡಿಸ್ಲೇಬೇಕು ಸಿಂಪಲಾಗಿ ಅಂತ ನಾನು ಅಂದ್ಕೊಂಡೆ. ನನ್ನ ಮಗ ಏನು ಫಲೂಡ ಅದು ಪೆರಿ ಗೋಬಿ ತರಕ್ಕೆ ಇನ್ನೇನು ನಿಧಾನಪುರಕ್ಕೆ ಬಂದಿದ್ದು ಫ್ರೆಂಡ್ಸ್. ನಾನು ಪ್ರೆಗ್ನೆಂಟ್ ಇರುವಾಗ ಜಾಸ್ತಿ ಏನು ಈ ಫಲೂಡಾನ ತಿಂತಾ ಇದ್ವಿ. ಸೊ ಅದಕ್ಕೆ ರಕ್ಷಿತ್ ಫಲೂಡ ತಂದವನೇ. ಇವಾಗ ಅವತ್ತು ನಾನು ಕೀರ್ತಿ ಬಂದ್ಬಿಟ್ಟು ಮತ್ತೆ ಸ್ಕೂಲ್ ಟೈಮಲ್ಲಿ ನನ್ನ ಕರ್ಕೊಂಬರಕ್ಕೆ ಬರ್ತಾ ಇದ್ರಿ ನೀವು. ಹೌದಾ? ಅವಾಗ ಸ್ಟಾರ್ಟ್ ಮಾಡಿ ಪ್ರೆಗ್ನೆಂಟಲ್ಲಿ ಇಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಸ್ಕೂಲಿಗೆ ಕರ್ಕೊಂಬರಕ್ಕೆ ಬಂದೇ ಇಲ್ಲ. ನಿನಗೆ ಹೋಗಿ ಆ ಕಡೆ ಇದ್ದಿದ್ದು ಸ್ಕೂಲ್ ಟೈಮಲ್ಲಿ. ಸರಿ ಆಯ್ತು, ಒಟ್ಟಿನಲ್ಲಿ ತಿಂದಿದ್ದೀವಿ. ಕುಡ್ಕೊಂಡು ಹೋಗ್ತಿದ್ದ ಅವಾಗ. ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ಕೀರ್ತಿ ಬಂದಿದ್ವಲ್ಲ, ಕಾರ್ನ್ ವರ್ಸಸ್ ಗೋಬಿ ಅಂತ ಹೇಳಿ ಅಲ್ಲಿಗೆ ಬಂದಿದ್ವಿ. ಪೆರಿ ಗೋಬಿ ಬಿರಿಯಾನಿ ಮಾಡ್ಕೊಡಮ್ಮ, ಚಿಕನ್ ತಂದ್ಕೊಡ್ತೀನಿ. ಬಿರಿಯಾನಿ ಮಾಡ್ಕೊಡಮ್ಮ, ಚಿಕನ್ ತಂದ್ಕೊಡ್ತೀನಿ. ಓಕೆ ಮಾಡೋಣ, ಚಲ್ತು. ಕಬಾಬು ಮತ್ತೆ ಬಿರಿಯಾನಿ ಮಾಡಮ್ಮ. ಎಲ್ಲ ಕಬಾಬು ಬಿರಿಯಾನಿ ಗ್ರೇವಿ ಎಲ್ಲ ಮಾಡ್ಕೊಡ್ತೀನಿ. ಒಂದು 5 kg ತಗೊಬಂದ್ಬಿಡು. ಸರಿ, ತಂದ್ಕೊಡ್ತೀನಿ. ಸರಿನಾ? ಸರಿ, ಪಕ್ಕಾ ತಂದ್ಕೊಡ್ತೀನಿ, ಮಾಡ್ಕೊಡ್ಬೇಕು. ಹಾಂ ಸರಿ, ಓಕೆ ಇರು. ಗ್ಯಾಸ್ ಇಲ್ಲ ಅಂತ ಯಾವ್ದ್ರಲ್ಲಿ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಪಾಪ ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಾರೆ. ಆಯಿತಾ ಆರ್ಡ್ರು? ಹಾಂ ಪಕ್ಕದವ್ರು ಯಾವಾಗ ಓಪನ್ ಮಾಡೋದು? 6:30 ಮೇಲೆನಾ?
ಅದು ಬೇಜಾನ್ ಆಪ್ಷನ್ ಇದೆಯಲ್ಲ. ಪಕ್ಕದವರ ಇಡ್ಲಿ, ತಿಂಡಿ ಐಟಮ್. ದೋಸೆ, ಇಡ್ಲಿ, ವಡೆ. ಹಾಂ, ಇವಾಗ ಏನು ಆರ್ಡ್ರ್ ಮಾಡಿದ್ರಿ? ಪನ್ನೀರ್ ಪಿರಿ ಪಿರಿ. ಅವತ್ತು ನಮ್ಮದು ಪ್ಲ್ಯಾನೇ ಇರಲಿಲ್ಲ ಬರೋದಕ್ಕೆ, ಆದ್ರಿಂದ ತಂದಿರಲಿಲ್ಲ. ಅಲ್ಲ, ಲೈಟ್ ಆನ್ ಮಾಡಿರಲಿಲ್ಲ. ಏನು ಹಿಂಗೆ ಕತ್ಲೆ ಇದೆಯಲ್ಲ, ಹೇಳೋಣ ಬೇಡವಾ ಲೈಟ್ ಆನ್ ಮಾಡೋಕ್ಕೆ? ಅವ್ರು ಇಷ್ಟ ಬಂದಾಗ ಅಂದರೆ ಈ ಟೈಮಿಂಗ್ಸಿಗೆ ಹಾಕೋದಂತ ಇರ್ತಲ್ಲ. ಹೌದಾ, ಸರಿ ಸರಿ. ಆಲ್ರೆಡಿ ಇಂಡಕ್ಷನ್ ಸ್ಟವ್, ಗ್ಯಾಸ್ ಬಿಲ್ ಜಾಸ್ತಿ, ಅಲ್ಲ ಸಾರಿ ಏನು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಅದರಲ್ಲಿ. ಇವಾಗ ಪೆರಿ ಪೆರಿ ಪನ್ನೀರ್ ಅಲ್ಲ, ಗ್ಯಾಸ್ ಗ್ರೇಟ್ಸ್ ಅಂತ ಸ್ವಲ್ಪ ಜಾಸ್ತಿ. ಅದೇ ಅದೇನದು, ಅದು ಹಿಂಗಿರೋದು ಬ್ರೆಡ್ ಕ್ರಮ್ಸ್. ಅಷ್ಟಿಷ್ಟ ಪುದ್ದಾ? ಹೌದಾ, ರೆಡಿಮೇಡ್ ಅದು. ಓಕೆ, ತೋರಿಸಿ. ರೆಡಿಮೇಡಾ? ಓಕೆ. ಹಾಂ, ಇದನ್ನು ಇವಾಗ ಇದು ಮಾಡಿಬಿಟ್ಟು ಮಸಾಲೆ ಹಾಕಿ ಅದಕ್ಕೆ ಮಾಡೋದಲ್ವಾ? ಆಮೇಲೆ ಮಸಾಲೆಗಳನ್ನ ಈ ಥರ ಆ್ಯಡ್ ಮಾಡಿಬಿಟ್ಟು ಕೊಡ್ತೀರಾ? ಆ ಮಸಾಲೆನ ನಾವು ಮನೇಲಿ ಹಾಕ್ಬೋದು ಹಂಗಾದ್ರೆ. ಬಟರ್ ಮಿಲ್ಕು ಇಟ್ಬಿಟ್ಟಿದ್ದೀರಾ ಬೇಸಿಗೆ ಅಂತ. ಸೂಪರ್. ಹೇಗಿದೆ ಬಿಸ್ನೆಸ್? ಗ್ಯಾಸ್ ಹೋದಾಗಿಂದ ಡಲ್ಲ ಅಂದರೆ ನಿಮಗೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಡಲ್ಲ, ಇಲ್ಲ ಅಂತಂದರೆ ನೀವು ಕಸ್ಟಮರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಡಲ್ಲ, ಇಲ್ಲ ಕಸ್ಟಮರೇ ಬರ್ತಾ ಇಲ್ವಾ? ಕೊಡೋಕ್ಕಾಗ್ತಿಲ್ಲ ಅಂತ ಡಲ್ಲ. ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೊರಟ್ಬಿಡ್ತಾರೆ. ಎಷ್ಟು ದಿನ ಅಂತ ಈ ಪ್ರಾಬ್ಲಮ್ ಗ್ಯಾಸಿಂದು? 20 ದಿನ ಆಯಿತು. ನಾನು ಗ್ಯಾಸ್ ಬುಕ್ ಮಾಡಿದ್ದೀನಿ, ಮನೆಗೆ ಬಂದಿಲ್ಲ. ಟ್ರೈ ಮಾಡ್ಬೋದಲ್ಲ? ಗ್ಯಾಸ್ ಪ್ರಾಬ್ಲಮ್ ಎಷ್ಟು ಸುಮ್ಮನೆ ಆಗುತ್ತೆ ಅಲ್ಲ? ಬಾಡಿಗೆ ಕಟ್ಟಕ್ಕಾಗಿ ಅಟ್ಲೀಸ್ಟ್ ಇವರು ಅಲ್ವಾ ಮ್ಯಾನೇಜ್ ಮಾಡೋ ಥರ ಆದರೂ ಸಾಕು. ನೀನು ಮಾಡ್ಬೇಕು ಲೆಕ್ಕ, ನಾನು ಮಾಡ್ಕೊಂಡು ಕೂತ್ಕೊಂಡಂಗಾಗೈತೆ ಇವಾಗ. ಹಾಂ, ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ. ರೋಸ್ ಎಷ್ಟು ಚೆನ್ನಾಗಿಬಿಟ್ಟೈತೆ. ಏನಿಲ್ಲ, ಹೇಳ್ತಾ ಇರೋದಷ್ಟೇ. ನೋಡ್ತಾ ಇರ್ತಾರೆ, ಆಮೇಲೆ ನೋಡಲ್ಲ ಬಿಟ್ಬಿಡ. ನಡಿ. ಓಕೆ, ಫಲೂಡ ರೆಡಿ ಇದೆ ನಮ್ಮದು. ಜೊತೆಗೆ ಇಲ್ಲಿ ಪೆರಿ 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 ಪನ್ನೀರು ಫ್ರೆಂಡ್ಸ್. ಹೋಗ್ತಾ ಹೋಗ್ತಾ ಹಂಗೆ ತಿನ್ನೋಣ ಅಂತ ಹೇಳ್ತಾರೆ. ಎಲ್ಲಿ? ಹಾಂ, ಸೆಂಟ್ರ್ ಇಟ್ಕೊಟ್ಟವ್ರೆ ಫ್ರೆಂಡ್ಸ್. ಇಲ್ಲಿ ತೊಡ ಮೇಲೆ ಇಡಿ. ಓಕೆ, ಆಫ್ ಮಾಡಿ ಅದು. ನೈಸ್, ಸಕ್ಕದ. ನಂಗೆ ಅದಕ್ಕೆ ಇಷ್ಟ ಆಗೋದು. ರಶಿ, ಈ ಮಯೋನೀಸ್ ಯಾವಾಗಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರಮ್ಮ? ಹಂಗೇನು ತಿನ್ಬೋದಪ್ಪ, ಇದು ಹಂಗೇನು ಚೆನ್ನಾಗಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ವಿದ್ಯಾರಣ್ಯಪುರ ಬಸ್ ಸ್ಟ್ಯಾಂಡ್ ಮುಂಚೆ ಏನದು ಕಾರ್ನ್ ವರ್ಸಸ್ ಗೋಬಿ. ಇಲ್ಲಿ ಖಂಡಿತ ಟ್ರೈ ಮಾಡಿ. ನಾನು ಕೀರ್ತಿ ಒಂದ್ಸರಿ ಬಂದಿದ್ವಾ? ಮತ್ತೆ ಹೆಂಗಿದೆ ಸೊ? ಚೆನ್ನಾಗಿದೆ ಅಲ್ವಾ? ಸಿಂಪಲ್, ಚೆನ್ನಾಗಿ ಮಾಡ್ತಾರೆ. ಅಣ್ಣ ತಮ್ಮ ಸೇರ್ಕೊಂಡು ಮಾಡೋದಂತೆ ಚೆನ್ನಾಗಿದೆ. ನಾವೇ ಮನೇಲಿ ಮಾಡ್ಬೋದು. ಹೌದಾ? ಯಾವ ಜಾಗನ ರಶೀದ್ ಇದ್ದು? ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪ್. ಚೆನ್ನಾಗಿದೆ, ಟ್ರೈ ಮಾಡಿ. ಯಮ್ಮಿ. ಹೊಟ್ಟೆ ಹಸಿತೈತೆ ರಶೀದ್ಗೆ. ಕೊಡೋಣ. ಏನಿದು ನನ್ನ ಮಗಳದ್ದು ಸ್ಟೈಲು, ಹೊಸ ಸ್ಟೈಲು ನೋಡಿ. ಹಿಂಗೆಲ್ಲ ಹಾಕಿಸ್ಕೊಳ್ಳೆ ಶುಭಮ್ಮ. ಅಂದರೆ ನಂಗೆ ಬೇಡ, ಬೇಡ, ಚುಟ್ಲು ಬೇಡ ಅಂತ ಹಾಕ್ಕೊಂಡ್ಬಂದಿತ್ತು. ಕುಸು ಖುಷಿಲಿ ಸ್ಟ್ರಾಬೆರಿ ಲಾಲಿಪಾಪ್ ತೋರಿಸಿಲಿ ಫ್ರೆಂಡ್ಸಿಗೆ.
ಏನು ಬೇಕು ನಿಂಗೆ? ಸ್ಟ್ರಾಬೆರಿ ಲಾಲಿಪಾಪ್ ತೋರಿಸು. ಹೇಳು 1 2 3 ಹೇಳು. 1 2 3 4 5 6 7 8 9 10 11 12 13 14 16 17 18 19 19 20 ಇಲ್ಲೇ. 1 ABCD ಹೇಳು. A B C D E F G H A B C D E F G H J L M N D U X I ಖುಷಿಯಲ್ಲಿ ಜಿಲ್ಲ ಜಿಲ್ಲ. ಇಲ್ಲ ಜಿಲ್ಲ ಸುಮ್ಮನೆ ಹೇಳಿದೆ. ಹಾಯ್ ಫ್ರೆಂಡ್ಸ್ ಮಾಡು. Hi friends, ವೆಲ್ಕಮ್ ಬ್ಯಾಕ್ ಹೇಳು. like a bag. ಟು ಅಮ್ಮ ಚಾನಲ್. I'm a two mom channel. ಅಮ್ಮ ಟು ಮಾ ಚಾನಲ್. ಹಾಯ್ ಫ್ರೆಂಡ್ಸ್ ಮಾಡಿಲ್ಲ ಕರೆಕ್ಟ್. Hi friends, ಕಿಸ್ ಕೊಡು ಫ್ರೆಂಡ್ಸಿಗೆ. ಲವ್ ಯು ಮಾಡು. love you. ಇವ್ರಿಗೆ ಮಾಡು. ಸಾಂಗ್ ಆಡು. ಅವತ್ತು ಸಾಂಗ್ ಆಡ್ತಿದ್ದಲ್ಲ ಹಿಂಗೆಲ್ಲ ಮಾಡ್ಕೊಂಡೆ ಆ ಸಾಂಗ್ ಆಡು. ಹಾಡು ಅದೇ ಹಾಡು ಹಾಡು. ಆಡ್ತೀಯ? ಡೋರ್ ಕ್ಲೋಸ್ ಮಾಡ್ಲಾ? ಬೇಡ. ಹಾಡು ಮತ್ತೆ. Heligo, I love the almond sky. ಜೋರಾಗಿ. Heligo, I love the almond sky. Elite almond sky. ಯು ಆರ್ ಆನ್ ಸ್ಕೈ. ಸಾಂಗ್ ಆಡು ಮತ್ತೆ ಸಾಂಗ್ ಆಡು. ಯಾವ್ದಾದ್ರು ಸಾಂಗ್ ಆಡು. ಬೇರೆ ಸಾಂಗ್ ಆಡು. Heligo. ಅದ್ ಬೇಡ, ಬೇರೆ ಇದು ಬೇರೆ ಸಾಂಗ್ ಆಡು. Apachapachi. ಹಾ ಹಾಡು. Apachapachi. Kissy pie. Kissy momai. Tossy me, pinky as any other. Pinky as ಬೇರೆ ಸಾಂಗ್ apachapachi. ಆಡು. ಬೇರೆ ಸಾಂಗ್. मछली जाएगी. ಹಾ मछली. ಹಾ. मचल जाएगी नारिये दीवार से पानी ये मछली जल की पानी हेलो. मछली जाएगी नारिये जीवन उसका पानी है. टमाटर बन जाएगी. हाँ वाट टमाटर बड़े मजेदार हाಡು. टमाटर बेरी सरांट एक रस नारिये जीवन उसके पानी ये बन जाएगी. टमाटर बेरी सरांट ಬಾಯ್ ಮಾಡು ಆಯ್ತು ಸಾಕು. ಬಾಯ್ ಮಾಡು. ಬಾಯ್ ಮಾಡಿಲಿ. ಇದಕ್ಕೆ ಬಾಯ್ ಮಾಡಿ ಫ್ರೆಂಡ್ಸಿಗೆ. ಲವ್ ಯು ಫ್ರೆಂಡ್ಸ್. ಕೊಡು. ಕೊಡು ಕೊಡು ಕೊಡು. ಗೊತ್ತಾ, ಈ ಬೇಸಿಗೆಗಾಲದಲ್ಲಿ ನೀವೇನೇ ಹೇರ್ ಕಟ್ ಮಾಡಿಕೊಂಡ್ರು ಹೇರ್ನ ಫ್ರೀ ಬಿಡಬೇಕು ಅಂತಂದ್ರೆ ಒಂಥರ ಏನು ಗೊತ್ತು, ಬಿಟ್ಟರೆ ಸಾಕಿಲ್ಲ ಎಲ್ಲ ಬೇರೋಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೆ ನನಗೇನಿದ್ರು ಇದೇ ಸ್ಟೈಲೇ ಸರಿ. ಇವತ್ತು ನಮ್ಮ ಪರಿಗೆ ಫುಲ್ಲು ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟಿದ್ದೀವಿ. ರೆಡಿ ನಮ್ಮ ಮುದ್ದು ಮರಿ ರೆಡಿ ಆಗ್ಬಿಟ್ಟಿದೆ. ನೋಡಿ ನೆಟ್ಬಿಡ ಕಡೆ ರೆಡಿ ನಮಗಳ. ನೀನು ಎಲ್ಲಿಗೆ ಹೋಗಿದೆ? ಉಗುರು ಕಟ್ ಮಾಡಿಸ್ಕೊಂಬರಕ್ಕೆ ಕಳಿಸಿದ್ರೆ ಇನ್ನೂ ಶಾರ್ಪ್ ಆಗಿಬಿಟ್ಟೈತೆ. ಹಂಗೆ ಸುಬ್ಬಿದು. ಇನ್ನು ಈ ಗ್ರೂಮಿಂಗೆಲ್ಲ ಇನ್ನೂ ಪಾಪುಲ್ಗಳಿಗೆಲ್ಲ ಮಾಡಲ್ಲಂತೆ. ಇನ್ನು ದೊಡ್ಡೋಳಾಗಬೇಕು. ಸೊ ನನಗೆ ಈ ಕಣ್ಣು ಮುಚ್ಕೊತಾ ಇದೆ ಕೂದಲು. ಸೊ ಆದ್ದರಿಂದ ಇದನ್ನೇನಾದ್ರು ಮಾಡ್ತಾರಾ ಅಂತ ಹೇಳಿದ್ರೆ ಇನ್ನೂ ಮಾಡಲ್ಲ ಅಂತ ಹೇಳಿದ್ರಂತೆ. ಸೊ ಆದ್ದರಿಂದ ಸರಿ ಆಯಿತು ಅಂದ್ಕೊಂಡು ಸುಮ್ಮನೆ ಆದ್ವಿ. ಇವಾಗ ಮನೆ ಹತ್ರ ಹೋಗಬೇಕು. ಮನೆ ಹತ್ರ ಟೈಲ್ಸ್ ಬಂದಿದೆ. ಮಾಡ್ತಾರಂತೆ ಬಟ್ 600-650 ರುಪೀಸ್ ಹೇರ್ ಕಟ್ಟಿಂಗ್. 350 ಅಂದ್ರೆ ಬೇರೆ ಯಾವುದಕ್ಕೋ ಬರೀ ಇಷ್ಟು ಮುಂದೆ ಮಾಡೋಕ್ಕೇನೆ. ಸ್ವಲ್ಪ ಮಾಡಿಸಿದ್ರು ಫುಲ್ ಮಾಡಿಸಿದ್ರು ಗ್ರೂಮಿಂಗ್ ಅದು. ಏನು ಗೊತ್ತಾ, ಟೈಲ್ಸ್ ಬಂದು ಹೋಗ್ಬೇಕು. ಮತ್ತು ಇದು ಮಾಡ್ಸೋಕೆ ಏನಂತಂದರೆ ಇಷ್ಟೇ ಫುಲ್ ಮಾಡಿಸೋದೇನು ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ. ಫುಲ್ ಮಾಡಿಸ್ಲಿ ಕಡಿಮೆ ಮಾಡಿಸ್ಲಿ 650 700 ಏನೋ ಹೇಳಿದ್ರಂತೆ. ಸೊ ಅದಕ್ಕೆ ಬೇಡ ಬಿಡಿ, ಇನ್ನೂ ಚೆನ್ನಾಗಿ ಅವಳೆ
ಇನ್ನೊಂದು ಸ್ವಲ್ಪ ದೊಡ್ಡೋಳೋಗ್ಲಿ ಏ ಸುಬಿ ಮಾತಿ ಮುಚ್ಚೆ ಕಚ್ಚೋದಂದ್ರೆ ಗೊತ್ತಿರೋದು ನಿನಗೆ ಲೇ ಕಚ್ಚುತ್ತಾ ಇರ್ತಾಳೆ ಖುಷಿಗೆ ಏ ಪರಿ ಅಂದ್ರೆ ಸಾಕು ಮತ್ತೆ ಸೈಲೆಂಟ್ ಆಗಿ ನಿಂತ್ಕೊತಾಳೆ. ಖುಷಿ ಕಂಡ್ರೆ ಸಾಕು ಗಬರಾಡ್ತಾಳೆ ಅಂತ. ನೀವೆಲ್ಲ ಅನ್ವ್ಯೂ ಏನಂದ್ರೆ ಖುಷಿ ಇವಳಿಗೆ ಕೊಡ್ತಾಳಲ್ಲ ಕ್ವಾಟ್ಲೆ ಅದನ್ನ ಮಾತ್ರ ನೋಡಿದ್ದೀರಾ, ಇವಳು ಖುಷಿ ಕೊಡೋ ಕ್ವಾಟ್ಲೆ ನೋಡಿಲ್ಲ. ಯಾವಾಗಾರು ಆ ಖುಷಿ ಕೊಡ್ತಾ ಇರ್ತಾಳ ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ. ಅವಳಂದ್ರವಲ್ಲ, ಇವಾಗ ಎಕ್ಸಾಂಪಲ್ ನಾನು ಖುಷಿ ಇಬ್ರು ಬರ್ತೀವಿ ಅಂತ ಅನ್ಕೊಳ್ಳಿ ಹೊರಗಡೆಯಿಂದ, ಅವಳು ಬಂದಿದ್ದ ತಕ್ಷಣನೇ ಮುದ್ದು ಮಾಡಬೇಕು ಇವಳನ್ನ ನಾವು ಹಿಂಗೆ ಎತ್ಕೊಂಡು, ಆಯ್ತಾ? ಹಿಂಗೆ ಬಂದು ಹಿಂಗೆಲ್ಲ ಕುಂಡಿ ಎಲ್ಲ ಹಿಂಗೆ ಅನ್ಕೊಂಡು ನಮ್ಮನ್ನ ಇದು ಮಾಡ್ತಾಳೆ. ಆ ಟೈಮ್ನಲ್ಲಿ ಅವಳು ಬರೋದು ಖುಷಿ ನಾನು ಇಬ್ಬರಿದ್ರು ನನ್ನ ಹತ್ರನೇ ಬರೋದೇ ಹೊರತು ಖುಷಿ ಹತ್ರ ಹೋಗಲ್ಲ. ಖುಷಿ ಏನು ಮಾಡ್ಬಿಡ್ತಾಳೆ ಗೊತ್ತಾ, ಅವಳು ಇವಳನ್ನ ಎತ್ಕೊಂಡ್ಬಿಡ್ತಾಳೆ ಮುದ್ದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಇವಳು ನನ್ನನ್ನು ಬಿಡೇ ಸಾಕು ನಾನು ಹೋಗಲ್ಲ, ನಾನು ಎತ್ಕೋಬೇಕು, ನನ್ನನ್ನು ಎತ್ಕೊಂಡು ಮುದ್ದಾಡಬೇಕು ಅಂತ ಹೇಳ್ಬಿಟ್ಟು ಬಿಟ್ಟರೆ ಸಾಕು ಇವಳು ನಾನು ಹೊಡೋಗ್ಬಿಡೋಣ, ನನ್ನ ಹತ್ರ ಬರೋಣ ಅನ್ನೋ ಹತ್ರ ಆಡ್ತಿರ್ತಾಳೆ. ಸೊ ಹಂಗೆ ಇದು ಗುಪ್ಚು ಮರಿ ಸ್ನಾನ ಮಾಡಿದಾಗ ಮಾತ್ರ ಒಂದು 3-4 ದಿನ ಫುಲ್ಲು ಫ್ರೆಶ್ ಮರಿ ಇದು ಫ್ರೆಂಡ್ಸ್. ಅಲ್ಲ ಮಗಳ, ಅಲ್ಲ ಶಾಮಿ, ಗುಬ್ಬಚ್ಚಿ ಇದು ಪಾಪು ಇದು ನನ್ನ ಬೇಬಿ. ಓಕೆ, ಇವಾಗ ಅಲ್ಲಿ ಮನೆ ಹತ್ರ ಹೋಗ್ಬೇಕು. ಸೋಮು ಬಂದರು ಇವತ್ತು, ಬೇಗ ಬಂದರೆ ಆಫೀಸಿಂದ. ಸ್ವಲ್ಪ ಟೈಲ್ಸ್ ಎಲ್ಲ ಬಂದಿದೆ. ಸೊ ಇನ್ನು ಫ್ಲೋರಿಗೆಲ್ಲ ಮಡ್ಡಿ ಎಲ್ಲ ಎಳಿತಾವ್ರೆ, ಹೋಗಬೇಕು. ಕೆಲಸ ತುಂಬ ನಿಧಾನ ಆಗ್ತಿದೆ ಫ್ರೆಂಡ್ಸ್. ಬೇಜಾರಾಗ್ಬಿಟ್ಟಿದೆ ನನಗೆ. ಇದು ನೆನೆಸ್ಕೊಂಡೇ ಸುಸ್ತಾಗ್ಬಿಡುತ್ತೆ, ನೆನೆಸ್ಕೊಂಡೇ ನಿದ್ದೆ ಬರೋದಿಲ್ಲ, ಸಾಕಾಗ್ಬಿಟ್ಟಿದೆ. ಈ ಮನೆ ಪಾಠ ಮನೆ ಸವಾಸ ಸಾಕಾಗ್ಬಿಟ್ಟಿದೆ ನನಗೆ. ಏನು ನೋಡ್ತಿರೋದು ಕಣ್ಣಲ್ಲಿ ನಿಂದು? ಬರೀ ಇವಳನ್ನು ಕ್ಯಾಮ್ರಾ ಬಂದಿದ್ದ ತಕ್ಷಣನೇ ಓವರ್ ಆಗಾಡ್ತೀಯ ಕಣೆ. ಬರೀ ಉಫ್ ಅನ್ಕೊಂಡಿರಿ ಮಾಡ್ತಾಳೆ. ಬಂಗಾರ ಓಕೆ ಬನ್ನಿ ಓಡಾಡ. ಬಾಯ್ ಪರು. ನನ್ನ ಮೊಬೈಲ್ ಚಾರ್ಜೇ ಇಲ್ಲ, 1% ಇತ್ತು ಚಾರ್ಜ್, ಇವಾಗ ಹಾಕಿದ್ದೀನಿ ಚಾರ್ಜ್ಗೆ. ಅಯ್ಯೋ ಕತೆಯೇ. ಚಾರ್ಜ್ ಹಾಕೋಕ್ಕೂ ಟೈಮ್ ಇಲ್ಲ. ಓಕೆ ಫ್ರೆಂಡ್ಸ್, ನೋಡುವ ಚೂರಾಗಲಿ, 10% ಆಗಲಿ ಸಾಕು. ತೋರಿಸ್ದೆ. ಇಲ್ಲೂ ಬಿಟ್ಟಿಲ್ಲ ನೀವು, ಇಲ್ಲೂ ಸೋಮ್ ಅಂತ ಬರ್ಸಿದ್ದೀರಾ ಟೈಲ್ಸಲ್ಲೂ. ಹೆಂಗೆ ಅದಕ್ಕೆ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ನೋಡಿ. ಮಾಡೋಕ್ಕಾಗಲ್ಲ ಅಮ್ಮ. ಇಟ್ಟು ನೀ ಓಕೆ. ಇವಾಗ ಇನ್ನು ಎಲ್ಲ ಟೈಲ್ಸ್ ಬಂದಿದೆ. ಇದೆಲ್ಲ ಫುಲ್ ಲಿವಿಂಗ್ ಏರಿಯಾಗೆ ಹಾಕಿರ್ತದೆ. ರೂಮ್ಗಳಿಗೆ ಬೇರೆ, ಲಿವಿಂಗ್ ಏರಿಯಾಗೆ ಬೇರೆ, ಈ ಥರ ಒಂದೊಂದು ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ರೂಮ್ ಅನಿಸುತ್ತೆ. ಇದು ಇಷ್ಟು ದೊಡ್ಡದು ಅನಿಸುತ್ತೆ, 6x4 ಅನಿಸುತ್ತೆ. 6x4 ಇದಾವೆ ಫುಲ್ ಕಂಪ್ಲೀಟು. ಸೊ ಬಂದಿದೆ ಎಲ್ಲ ಹಾಕಿದ್ಮೇಲೆ ಒಂದೊಂದೇ ತೋರಿಸಿದ್ದೆ. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಅದಕ್ಕೆ ತೋರಿಸ್ತೀನಿ ನಾನು. ನೋಡಿ ಈ ಥರ ಬರುತ್ತೆ, ಈ ಥರ ಫಿನಿಶಿಂಗಲ್ಲಿ ಬರುತ್ತೆ, ಚೆನ್ನಾಗಿದೆ. ನಾವು ಹೋಗಿ ಬಂದು ಇದನ್ನೇ ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ಇದ್ದೆ ಫೈನಲ್ ಮಾಡಿದ್ದು. ಹಾಕಿದ್ಮೇಲೆ ಹೆಂಗ್ ಮಡ್ಡಿ ಎಲ್ಲ ಹಾಕಿದ್ದಾರೆ ಫುಲ್. ಇವಾಗೆಲ್ಲ ಅಲ್ಲಿ ಕಂಪ್ಲೀಟಾಗಿ ಹಾಕಿದ್ಮೇಲೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಇವಾಗ ಕಾಣಿಸ್ತಿದೆ, ಗೊತ್ತಾಗ್ತಾಯಿದೆ ನಮಗೆ ಹೇಗೆ ಎಷ್ಟು ಅಗಲ ಬರುತ್ತೆ ರೂಮ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಗೊತ್ತಾಗ್ತಾಯಿದೆ. ಮತ್ತು ಇನ್ನೂ ಕೆಲವ್ರು ಬರ್ತಾರೆ ಫ್ರೆಂಡ್ಸ್. ಏನಾದ್ರು ಕೆಲವೊಬ್ಬರು ಬರ್ತಾರೆ ಬಂದು ಮನೆ ಹತ್ರ, ಬೇಕಿತ್ತಾ ನಿಮಗೆ ಇರೋ 4 ಜನಕ್ಕೆ ಇಷ್ಟು ದೊಡ್ಡ ಮನೆ, ಬಾಡಿಗೆ ಯಾಕೆ ಕಟ್ಟಿಲ್ಲ ನೀವು, ರೆಂಟ್ ಹೌಸು ಕಟ್ಟಬೇಕಾಗಿತ್ತು ಅಂತ ಸುಮಾರು ಜನ ಕೇಳ್ತಾರೆ. ಸೊ ನನಗೆ ರೆಂಟ್ ಹೌಸ್ ನೆಸೆಸಿಟಿ ಇರಲಿಲ್ಲ. ಹಾಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ, ನಿಖಿತಾ ರೆಂಟ್ ಹೌಸ್ ಕಟ್ಟಿದ್ದೀರಾ ಅಂತ ಹೇಳಿದ್ರಿ. ಇಲ್ಲ, ನಾವು ರೆಂಟ್ಗೆ ಯಾವುದೇ ರೀತಿ ಇದನ್ನು ಕಟ್ಟಿಲ್ಲ. ನಾವು ಅವಶ್ಯಕತೆ ಇರಲಿಲ್ಲ. ನನಗೆ
ನಮಗೆ ಮಾತ್ರ ಇರೋದಕ್ಕೆ ಇಂಡಿಪೆಂಡೆಂಟಾಗಿ ನಾವು ಆರಾಮಾಗಿರಬೇಕು, ಯಾವುದೇ ರೀತಿ ತಕರಾರು ಇರಬಾರ್ದು ಅಂದ್ಬಿಟ್ಟು ನಾವು ಇಂಡಿಪೆಂಡೆಂಟಾಗಿ ನಾವು ಮಾತ್ರ ಇರೋದಕ್ಕೆ ಅಂತ ಕಟ್ಟಿಸ್ಕೊಂಡಿರೋದು. ಸೊ ಸುಮಾರು ಜನನೂ ಕಮೆಂಟ್ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು. ಮತ್ತು ಬರೋರು ಕೂಡ ಕೇಳ್ತಾ ಇರ್ತಾರೆ ನಮಗೆ, ಯಾಕೆ ನೀವು ಕಟ್ಟಿಲ್ಲ, ಇರಬೇಕು ಒಂದು ರೆಂಟ್ ಹೌಸು ಅಂತ ಹೇಳ್ತಾ ಇರ್ತಾರೆ. ಅದೇನೋ ನನಗೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು, ಇಲ್ಲ ನಾನು ಸೈಟ್ ತೊಗೊಂಡಾಗಲೇ, ನಾವು ಸೈಟ್ ತೊಗೊಂಡಿದ್ದೀವಿ, ಮನೆ ಕಟ್ಟಿಸ್ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ರೆಂಟ್ ಹೌಸ್ ಕಟ್ಟಲ್ಲ, ಅಪ್ಪಿತಪ್ಪಿನೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಹಂಗೇ ಕಟ್ಟಲಿಲ್ಲ, ನಾವು ಕಟ್ಟೂ ಇಲ್ಲ. ಸೊ ಅಲ್ಲಿ ಇವತ್ತು ಎಲ್ಲ ಟೈಲ್ಸ್ ಯಾವತ್ತಿಂದ ಶುರು ಮಾಡ್ತಾರೆ ಅಂತ ಹೇಳ್ಬಿಟ್ಟೆಲ್ಲ ಹಂಗೆ ಅವರು ಹೇಳ್ತಾಯಿದ್ರು. ಸೊ ಒಂದಷ್ಟು ಚೇಂಜಸ್ ಇತ್ತು, ಅದೆಲ್ಲ ಚೇಂಜಸ್ಗಳು ನಡೀತಾನೇ ಇದ್ದಾವೆ ಬಿಡಿ. ಚೇಂಜಸ್ ಮಾಡಿಕೊಂಡು ಇನ್ನು ಶಾಪ್ ಕಡೆಗೆ ಬಂದರೆ ಇಲ್ಲಿ ಖುಷಿಮಾ ಏನೋ ಕೈ ಮೇಲೆ ಪೆನ್ ತೊಗೊಂಡು ಗೀಚ್ಕೋತಾ ಇರ್ತಾಳೆ ಶಾಪಿಗೆ ಬಂದ ತಕ್ಷಣ, ಮತ್ತು ಕಿರ್ಚಾಡ್ತಿದ್ಲು. ಅದಕ್ಕೆ ರಕ್ಷಿತ್, ಯಾಕೆ ಖುಷಿ ಹಂಗೆಲ್ಲ ಕಿರ್ಚಾಡ್ತೈತಿ, ಯಾಕೆ ಹಂಗೆ ಪೆನ್ನಲ್ಲೆಲ್ಲ ಗೀಚ್ಕೋತಾ ಇರ್ತೀವಿ ಅಂತ ಏನೋ ಅಂದ ಅಷ್ಟೇ. ಅದಕ್ಕೇನೇ ಹೋಗ್ಬಿಟ್ಟು ಚೇರ್ಮ ಕೂತ್ಕೊಂಡು ಮುನಿಸ್ಕೊಂಡು ಇಲ್ಲಿ ಮುಖ ಮುಚ್ಕೊಂಡು ಅಳ್ತಾವಳೆ. ಅದು ನನಗೆ ಒಂದು ಕ್ಲಿಪ್ಪಿಗೆ ತಗೊಂಡೆ ನಾನು. ಹಿಂಗೆಲ್ಲ ಮುನ್ಸ್ ಬರುತ್ತೆ ಮಕ್ಕಳಿಗೆ ನೋಡಿ. ಅಪ್ಪ ಇಲ್ವಾ? ಚಪ್ಪಲ್ ಇದೆಯಲ್ಲ, ಯಾರದು? ಯಾರದು? ಚಪ್ಪಲೆಲ್ಲ ಹೇಳ್ಕೊ ಬಂದವಳೆ. ಚಪ್ಪಲ್ ಒಂದೊಂದು ದಿಕ್ಕೆ ಪೇಪರ್ ನೋಡ್ರಿ ಹಾಕೋಳೆ. ವಾಲ್ ಪೇಪರ್ ಇದೆಲ್ಲ ಕೆಳಗಡೆ ಕಿತ್ತಾಕಿರೋದು ಯಾರು? ಅವಳೆ. ಅದಕ್ಕೆ ಹೇಳಿದ್ದು. ಖುಷಿ ಬಿಡು, ನೋಡಿ ಅವಳು ಬಿಟ್ರೆ ಸಾಕು ನನ್ನ ಹತ್ರ ಬರ್ಬೇಕಂತ ಕಾಯ್ತಾಳೆ. ಖುಷಿ ಬಿಡು, ಖುಷಿ ಬಿಡಿ. ಆನಪ್ಪರಿ ಅವಳ ಹತ್ರ ಹೋಗಪ್ಪ, ಖುಷಿ ಇತ್ತಂತೆ ಹೋಗು. ಯಾಕೆ ನಿದ್ದೆ ಹೊಡಿತಿತ್ತು ಅನ್ಸುತ್ತೆ. ಬಿಡಲೆ ಇವಾಗ ಕೆಳಗಡೆ ಬಿಡು, ಅಲ್ಲಿ ಬಿಡು. ಅವಳು ನನ್ನ ಹತ್ರನೇ ವಾಪಸ್ ಬರ್ತಾಳೆ ನೋಡಿ ಇವಾಗ. ಇಲ್ಲಿ ಬಿಡು ನನ್ನ ಹತ್ರ. ಪರಿ ಎಂತ ಮಗಳೇ? ಎಲ್ಲಿ ನನ್ನ ಮಗಳು? ಎಲ್ಲಿ ನನ್ನ ಪರಿ? ಅಲ್ಲಿ 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 ಎಲ್ಲಿ ನನ್ನ ಪರಿ? ಅಲ್ಲಿ 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 ಬರೋದು ನೋಡಿ ಅವಳು. ಎಲ್ಲಿ ನನ್ನ ಪರಿ? ಬಾ 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 ಬಾ. ಗುಂಡು ಮಣಿ ನೀನು ಪ್ರೀತಿ ನೋಡಿ ಅಲ್ಲಿ ನೆಕ್ಬಿಟ್ಲು ಹಂಗೆ ಹಾಕೊಂಡು. ಗುಂಡಮ್ಮ ಇದು. ಓಕೆ, ಇನ್ನು ಬೇಸಿಗೆಗಾಲ ಅಂತ ಗೊತ್ತಲ್ಲ, ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯಿ ಮತ್ತು ಕರ್ಬೂಜ ಹಣ್ಣು ಇದೆಲ್ಲ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಕರ್ಬೂಜ ಇದು ಅರ್ಧ ಹಣ್ಣು ಕಟ್ ಮಾಡಿಸ್ಕೊಬಂದು ಏನು ಕಲ್ಲಂಗಡಿ ಹಣ್ಣು ತಂದು ಇಟ್ಟಿದ್ರು. ಸೊ ಖುಷಿಮ ಬರ್ತಿದ್ದಂಗೆ ಹಂಗ್ರಿ ಅಂತ ಇದ್ಲು. ಸರಿ ಅಂದ್ಬಿಟ್ಟು ವಾಟರ್ ಮೆಲನ್ ಕಟ್ ಮಾಡಿ ಕೊಟ್ಟೆ. ಆಮೇಲೆ ಇಲ್ಲೇ ತಿಂತಿದ್ದು ನನಗೂ ತಿನ್ಬೇಕಂತ ಅನಿಸ್ತಿತ್ತು. ಕುತ್ಕೊಂಡು 3 ಜನನು ರೂಮಲ್ಲಿ ಕುತ್ಕೊಂಡು ತಿಂತಾಯಿದ್ವಿ. ನಾವು ತಿನ್ಬೇಕಾದ್ರೆ ಪರಿನೂ ಅಷ್ಟೇ, ಅವಳಿಗೂ ಕಲ್ಲಂಗಡಿ ಸೌತೆಕಾಯಿ ಅದೆಲ್ಲ ತುಂಬಾ ಇಷ್ಟ. ಸೊ ಆ ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿ ತಿನ್ಕೊಂತಾಳೆ. ಆ್ಯಪಲ್ ಆಗಿರ್ಬೋದು ಮತ್ತು ಗ್ರೇಪ್ಸಲ್ಲೆಲ್ಲ ಅಷ್ಟೆಲ್ಲ ತಿಂದ. ವಾಟರ್ ಮೆಲನ್ ಸೌತೆಕಾಯಿ ಸಿಕ್ಕಾಪಟ್ಟೆ ಸೋಮ್ಗೆ ಮತ್ತು ಖುಷಿಮಾಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಆದ್ದರಿಂದ ಇವಳು ಅದು ರೂಢಿ ಆಗ್ಬಿಡ್ತಾಳೆ. ಸೌತೆಕಾಯಿ ಮಾತ್ರ ತುಂಬ ಚೆನ್ನಾಗಿ ತಿಂತಾಳೆ. ಹಾಗೆ ಇವಾಗ ಕಲ್ಲಂಗಡಿನೂ ಕೂಡ ಕೊಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ಅವಳಿಗೆ. ಅವಳು ತಿಂತಾಳೆ ನಮ್ಮ ಜೊತೆಗೆ ಕುತ್ಕೊಂಡು. ಹಾಗೆ 3 ಜನ ಮಾತಾಡ್ಕೊಂಡು ಹಂಗೆ ಕುತ್ಕೊಂಡು ತಿಂತಾಯಿದ್ವಿ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ, ಯಾವಾಗ ಅಂದರೆ ನಾವೆಲ್ಲೂ ಅಷ್ಟಾಗಿ ಏನು ತಿನ್ನೋಕೆ ಹೋಗಲ್ಲ. ಈಗ ಸ್ವಲ್ಪ ಮಾಡೋ ಥರ ಮೂಡ್ ಇರಲಿಲ್ಲ ಅಡುಗೆ. ಸೊ ಅದಕ್ಕೆ ಇವಾಗ ಆರ್ಡರ್ ಮಾಡಿಸಿದ್ವಿ ನಾನ್ ವೆಜ್ಜು. ಸೊ ನನಗೆ ನಾಟಿ ಕೋಳಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ತಗೋಬಾರ ಅಂದರೆ ರಕ್ಷಿ ನಾನು ನಾಟಿ ಕೋಳಿ ತಿನ್ನೋದಿಲ್ಲ. ಅದಕ್ಕೋಸ್ಕರ ಇವಾಗ ಆರ್ಡರ್ ಮಾಡಿದ್ವಿ ಎಂಪೈರಿಂದ. ಫುಲ್ ಕೊಂಬ ಬರುತ್ತೆ ಅಂತ ಹೇಳಿದ, ಕೊಂಬ ಸೆಟ್ ಫುಲ್ಲು ಬರುತ್ತೆ ಅಂತ ಹೇಳ್ತಿದ್ದ. ಪಾಯಸ ಎಲ್ಲ ಬರುತ್ತೆ ಅಂದ. ಖುಷಿ ಪರಿ ಬಾಯ್ಲಿ ಅದಕ್ಕೆ ಸೊ ಆರ್ಡರ್ ಮಾಡಿದ್ದೀನಿ. ಹೇಳಿ ಏನೇನು ಬರುತ್ತೆ? ಡ್ರ್ಯಾಗನ್ ಚಿಕನ್ ಕಬಾಬ್, 2 ಕಾಯಿನ್ ಪರೋಟ, ಬಿರಿಯಾನಿ ರೈಸು, ಪಾಯಸ, ಚಿಕನ್ 2 ಟೈಪ್ ಆಫ್ ಇದು ಗ್ರೇವಿ, ಇದು ಸಾಗು ದಾಲು, ಮೊಸರು, ಇಲ್ಲಿ ಉಪ್ಪಿನಕಾಯಿ ಪಿಕ್ಕಲ್. ಉಪ್ಪಿನಕಾಯಿ ಇದ್ದಂಗಿಲ್ಲ, ಅದರೊಳಗೆ ಪಲ್ಯ ಇದ್ದಂಗೆ, ಪಲ್ಯ ಇರಬೇಕು. ಒಂದೊಂದ್ಸಲ ಪಿಕ್ಕಲ್ ಪಲ್ಯ ಇಷ್ಟಿದೆ. ಸೊ ಆರ್ಡರ್ ಮಾಡಿದ್ವಿ. ನನಗೆ ರಕ್ಷಿತ್ 2 ಇಲ್ಲಿ ಚೆಲ್ಲುತ್ತೆ. ಹ್ಞೂ ಸರ್, 2 ಆರ್ಡರ್ ಮಾಡಿರೋದು. ನನಗೆ ರಕ್ಷಿತ್ ಖುಷಿಗೆ 2 ಆರ್ಡರ್ ಮಾಡಿದ್ದೀನಿ. ಸೋಮ್ಗೆ ಬಂದು ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಎಗ್ ಫ್ರೈಡ್ ರೈಸು ಅಷ್ಟೇ. ಇದ್ರ ಜೊತೆಗೆ ಒಂದು ಕಬಾಬು, ಸ್ವಲ್ಪ ಏನಾದರೂ ಏನು ಕಬಾಬು ತಂದೂರಿ
ತಂದೂರಿ ಕಬಾಬು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು 2 ನಿಮಿಷ ನಾನು ಟ್ರೈ ಮಾಡ್ತೀನಿ, ಟೇಸ್ಟ್ ಮಾಡ್ತೀನಿ ಸರ್. ಅಯ್ಯೋ ಇದು ಮಾಡಿ ಅದು ಕಚ್ಕೊಂಡು ತಿನ್ಬೇಕು, ಅಯ್ಯೋ ಕಚ್ಕೊಂಡು ತಿನ್ಬೇಕು. ಯಮಿ. ಆ್ಯಕ್ಚುಲಿ ಅದೇ ಸಾಕಾಗ್ತಿತ್ತು ಅನ್ಸುತ್ತೆ, ತಿಂತಿತ್ತು ಬೇಡ ಇರ್ತೇನೋ ಇರಲಿ. ನಿಮ್ಗೆ ಅದು ಡ್ರ್ಯಾಗನ್ ಚಿಕನ್ ತಿನ್ನಕ್ಕಾಗಲ್ಲ ನೋಡ್ರಿ, ಬೆಟ್ ಮಾಡ್ತೀನಿ. ಆ ಡ್ರ್ಯಾಗನ್ ಚಿಕನ್ ತಿನ್ನಕ್ಕಾಗಲ್ಲ ನಿಮ್ಮ ಕಡೆ. ಬೇಕಾ ನೀರು ಬೇಕು, ನೀರು ತಗೊಬಿಡಿ, ಎತ್ಕೊಳ್ಳೋಟ ಗ್ಲಾಸ್. ಅವಳು ಖಾರ ತಿನ್ನಲ್ಲ ಖುಷಿ, ಅದು ಪ್ರಾಬ್ಲಮ್. ಅದಿನ್ನೂ ಖಾರ ಇರ್ತಾ ಖುಷಿ ಮತ್ತೆ ಕಬಾಬ್ ಇದೆ, ಕಬಾಬ್ ಇರುತ್ತೆ. ಅವಳಿಗೆ ಕಬಾಬ್ ಕೊಟ್ಬಿಡು. ಆ ಬಟರ್ ಚಿಕನ್ ಸ್ವೀಟ್ ಆಗಿರುತ್ತೆ, ಅದು ಕೊಡ್ಬಿಡು. ನೀರು ತಗೋ, ಅಲ್ಲಿ ತಗೋ. ಏನು ಕಬಾಬ್ ಕೊಟ್ಬಿಡು. ಹಿಂಗಾಯ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ಏನು ಮಾಡ್ತೀವಿ ಆರಾಮಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ. ಥ್ಯಾಂಕ್ ಯು.